ತಮ್ಮೂರಿನ ಅವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪುಟ್ಟ ಬಾಲಕಿಯೊಬ್ಬಳು ಪತ್ರವನ್ನ ಬರೆದು ಸುದ್ದಿಯಾಗಿದ್ದಾಳೆ. ರಸ್ತೆಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಬಾಲಕಿ ಪತ್ರ ಬರೆದಿರೋದು. ಕೊಪ್ಪ ತಾಲೂಕಿನ ಮಲಗಾರು ಗ್ರಾಮದ ಸಿಂಧೂರ ಅನ್ನೋರಿಂದ ಈ ಪತ್ರ ಹೋಗಿರೋದು. ನಮ್ಮೂರಿನ ರಸ್ತೆ ತುಂಬಾ ಹಾಳಾಗಿದೆ, ದುರಸ್ತಿ ಮಾಡಿಕೊಡಿ ಅಂತ ಪಾಪ ಪತ್ರ ಬರೆದಿದ್ದಾರೆ. 3 ರಿಂದ 4 ಕಿಲೋಮೀಟರ್ ನಡ್ಕೊಂಡೇ ಶಾಲೆಗೆ ಹೋಗಬೇಕು. ಕನ್ನಡ ಮತ್ತು ಇಂಗ್ಲಿಷ್ ಎರಡರಲ್ಲೂ ಕೂಡ 8ನೇ ಕ್ಲಾಸಿನ ಸಿಂಧೂರ ಅನ್ನುವಂತಹ ವಿದ್ಯಾರ್ಥಿನಿ ಪತ್ರ ಬರೆದಿರೋದು ತಿಳಿದು ಬರ್ತಾ ಇದೆ. ರಸ್ತೆಗಾಗಿ ಪ್ರಧಾನಿ ಮೊರೆ ಹೋಗಬೇಕಾಗಿ ಬಂತು ಅನ್ನೋದು ನಮ್ಮ ವ್ಯವಸ್ಥೆ ಎಷ್ಟು ಫೇಲ್ಯೂರ್ ಆಗಿದೆ ಅನ್ನೋದಕ್ಕೆ ಉದಾಹರಣೆ. ಇನ್ನು ಕೆಸರು ಮಿಶ್ರಿತ ರಸ್ತೆಯಂತೆ ಇರುವಂತಹ ಜಾಗವನ್ನು ನೀವು ನೋಡ್ತಾ ಇದ್ದೀರಾ. ರಸ್ತೆ ಅನ್ನೋದಕ್ಕೆ ಸಾಧ್ಯನೇ ಇಲ್ಲ. ಏನಾದರೂ ನಾವು ಹವಾಯಿ ಚಪ್ಪಲಿ ಹಾಕೊಂಡು ಹೋದರೆ ಮಳೆಗಾಲದಲ್ಲಿ ಜಾರಬಂಡಿಯಲ್ಲಿ ಜಾರ್ಕೊಂಡು ಹೋಗ್ತೀವಿ ಗೊತ್ತಾ, ಹಾಗೆ ಹಾರ್ಕೊಂಡು ಹೋಗ್ಬೇಕಾಗತ್ತೆ ಅಷ್ಟೇ. ನಮಸ್ತೆ, ನನ್ನ ಹೆಸರು ಸಿಂಧೂರ. ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಲೋಕನಾಥಪುರ, ಊರ ಹೆಸರು ಮಲಗಾರು, ಕೊಪ್ಪ ತಾಲೂಕು. ಎಲ್ಲ ಸೇರಿಕೊಂಡು ಟೀಚರ್ಸ್ ಹತ್ರ ಎಲ್ಲ ವಿಚಾರಿಸಿ ಪತ್ರ ಬರೆದಿದ್ವಿ. ಪತ್ರ ಬರೆದು ಪ್ರಧಾನಮಂತ್ರಿಗೆ ಒಂದು ವಾರ ಎಲ್ಲ ಆಗಿದೆ. ಆದರೂ ಯಾರೂ ನಮ್ಮನ್ನು ನೋಡೋಕ್ಕೆ ಅಧಿಕಾರಿಗಳು ಬಂದಿಲ್ಲ. ನಾವು ಅಡ್ಡಾಡಬೇಕಂದ್ರೂ ತುಂಬ ಸೇಫ್ಟಿನೂ ಇಲ್ಲ. ಇವಾಗ ಏನಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಇವಾಗ ಎಮರ್ಜೆನ್ಸಿ ಇದ್ದರೆ ಆಂಬುಲೆನ್ಸ್ ಎಲ್ಲ ಬರೋಲ್ಲ. ಆಸ್ಪತ್ರೆಗೂ ನಾವು ತುಂಬ ದೂರ ಹೋಗಬೇಕು. ಇಲ್ಲಿ ನಮ್ಮ ಹತ್ರ ಸುತ್ತಮುತ್ತ ಬಡತನದವರು ಇದ್ದಾರೆ. ಇವಾಗ ಆಟೋ ಚಾರ್ಜ್ ಮಾಡಬೇಕಂದ್ರೂ ರೋಡ್ ಸರಿ ಇಲ್ಲ ಅಂತಲೇ 300-200 ರೂಪಾಯಿ ಎಲ್ಲ ಇಸ್ಕೊಂತಾರೆ. ನಾವು ಎಷ್ಟೇ ಹೇಳಿದರೂ ಸ್ಕೂಲ್ ಫಂಕ್ಷನ್ಗಳಿಗೆ ಅವರು ಇವರು ಬರ್ತಾರೆ, ರೋಡ್ ಸರಿ ಮಾಡಿಸ್ತೀವಿ ಅದು ಮಾಡಿಸ್ತೀವಿ ಅಂತಾರೆ, ಯಾರೂ ಸರಿ ಮಾಡಿಸಲ್ಲ. ಈ ಕಡೆ ಯೋಚನೆ ಕೂಡ ಮಾಡೋಕ್ಕೆ ಹೋಗಲ್ಲ. ನಮಸ್ತೆ, ನನ್ನ ಹೆಸರು ಸಿಂಧೂರ. ಮೂಲಭೂತ ಸೌಕರ್ಯಗಳ ಕೊರತೆ ರಾಜ್ಯದ ವಿವಿಧ ಜಿಲ್ಲೆಯ ಗ್ರಾಮಗಳನ್ನು ಹೆಂಗೆ ಕಾಡ್ತಿದೆ ಅನ್ನೋದಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿ. ಆ ಸ್ಟೂಡೆಂಟ್ಸ್ ಎಲ್ಲರೂ ಕೂಡ ಇದೇ ಕೆಸರು ಮಿಶ್ರಿತ ರೋಡ್ನಲ್ಲಿ ನಡ್ಕೊಂಡು ಹೋಗಬೇಕು. ಭಾಳ ದುಸ್ತರ ಆಗಿದೆ ಬದುಕೋದು ಅಂತ ಹೇಳಿದ್ದಾರೆ. ಆಮೇಲೆ ಸಂಬಂಧಪಟ್ಟಂತಹ ಅಧಿಕಾರಿಗಳಂತೂ ಕಣ್ಮುಚ್ಕೋತಿದ್ದಾರೆ. ಹೀಗಾಗಿ ಪ್ರಧಾನಿ ನರೇಂದ್ರ ಮೋದಿಯಿಂದ ಏನಾದರೂ ಮಾಡೋದಕ್ಕೆ ಸಾಧ್ಯ ಅಂತ ಒಂದು ಹೋಪ್ ಇಟ್ಕೊಂಡು ಬರೆದಿದ್ದಾರೆ.